ಮಾಡಿ ಬಂದ್ಯಾ? ಹೌದು, ರಾಯರ ಸವಾರಿ 2-3 ದಿನದಿಂದ ಕಾಣಿಸ್ತಾ ಇರ್ಲಿಲ್ಲ ಮನೆ ಹತ್ರ. ಎಲ್ಲಿಗೆ ಹೋಗಿದ್ರಿ? ನಣಿ ಪಕ್ಕದೂರಲ್ಲಿ ಜಾತ್ರೆ ಇತ್ತು, ಅದಕ್ಕೆ ಹೋಗಿದ್ದಿಲ್ಲ. ಜಾತ್ರೆಗೆ ಹೋಗಿದ್ಯಾ? ಮತ್ತೆ ಈ ನಿನ್ನ ದಣಿಗೆ ದೇವರ ಪ್ರಸಾದ ತಂದಿಲ್ವಾ? ತಂದೆ ಇರ್ತಿಲ್ಲ ನಮ್ ದಣಿಗೆ. ಯಾವತ್ತು ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ತಂದೆ ಇರೋ ದಿನ ಉಂಟ. ಹಾಗಿದ್ರೆ ಕೊಡು ಮತ್ತೆ. ಏನೋ ಇದು ರುದ್ರ, ದೇವರ ಪ್ರಸಾದ ಅಂತ್ಯ. ಬಲಗೈಯಲ್ಲಿ ಕೊಡೋದು ಬಿಟ್ಟು ಎಡಗೈಯಲ್ಲಿ ಕೊಡ್ತಾ ಇದೆಯಲ್ಲ. ಬಲಗೈಯಲ್ಲಿ ಕೊಡೋ. ಬಲಗೈಗೆ ಏನಾಗಿದೆ? ನೀವೊಂದು ಚಿಕ್ಕ ಮಗು ತರ. ಬಲಗೈಗೆ ಏನಾಗಿದೆ ಹೇಳು, ಇಲ್ಲ ಅಂದ್ರೆ ನನ್ನ ಮೇಲಾಣೆ. ನೀವೊಂದು ಚಿಕ್ಕ ಮಕ್ಕಳು. ರುದ್ರ, ಏನು ಇದು ಕಾಯ? ಏನು ರುದ್ರ, ಏನು ಇದು ಕೈಯಲ್ಲಿ ಗಾಯ? ಪಕ್ಕದೂರಲ್ಲಿ ಜಾತ್ರೆ ಇತ್ತಲ್ಲ, ದೇವರಿಗೆ ಕುದಿಯೋ ಎಣ್ಣೆಯಾಗ ನೈವೇದ್ಯ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಅಂತೆ. ಅದಕ್ಕೆ ಏನೋ ಇದೆ ನಿಂದು ಹುಚ್ಚು ಭಕ್ತಿ ರುದ್ರ, ಹುಚ್ಚು ಭಕ್ತಿ ಅಲ್ವೇನೋ? ಅಲ್ಲ, ಅಷ್ಟಕ್ಕೂ ಕೈ ಸುಟ್ಕೊಂಡು ಹರಕೆ ಕಟ್ಕೊಳ್ಳುವಂತ ಇಷ್ಟಾರ್ಥ ಆದ್ರೂ ಏನಿತ್ತು ರುದ್ರ ನಿಂದು? ನನ್ನ ಇಷ್ಟಾರ್ಥ ಏನು ಇಲ್ಲ ದಣಿ, ಎಲ್ಲ ಈ ನಿಮ್ಮ ಮನೆದು. ನಮ್ಮ ಮನೆಗ ಏನದು? ಈ ಮನೆಗೆ ಮದುವೆಯಾಗಿ 3-4 ವರ್ಷ ಆಯ್ತು, ಇನ್ನು ಒಂದು ಮಗು ಆಗಿಲ್ಲ. ಆ ಮಗು ಆಗ್ಬೇಕು. ದೊಡ್ಡ ದಣಿಯವರಂಗ ಚಿಕ್ಕ ದಣಿಯರು ಸುತ್ತ 40 ಮಂದಿಗೆ ನ್ಯಾಯ ಹೇಳೋ ನ್ಯಾಯಾಧೀಶರಾಗ್ಬೇಕು ಅಂತ ಯಾಕೆ ಅಷ್ಟೇ. ಏನೋ ಇದು ರುದ್ರ? ಇಲ್ಲೋ ಮಹಾದೇವಿ, ಅರಿಶಿನ ಪೌಡರ್ ತಗೊಂಬ. ಮಹಾದೇವಿ ನೋಡು, ರುದ್ರನ ಕೈ ನಮ್ಮೆ ನೋಡೆ. ಏನ್ ಮಾಡ್ಕೊಂಡ್ ಬಂದಿಲ್ಲ? ಏನಿದೆಲ್ಲ? ಅಷ್ಟೇ. ಅವನೇನು ಹೇಳ್ತಾನೆ, ನಿನ್ನೆ ದಿನ ಜಾತ್ರೆಗೆ ಹೋಗಿದ್ನಂತೆ. ಜಾತ್ರೆಯಲ್ಲಿ ಕುದಿಯುವ ಎಣ್ಣೆಲೆ ಕೈ ಹಾಕಿ ಹರಕೆ ಕಟ್ಕೊಂಡು ಬಂದಿದ್ದಾನಂತೆ. ಏನಂತ ಹರಕೆ ಕಟ್ಕೊಂಡೆಪ್ಪ? ಅದು ಅವನಿಗೋಸ್ಕರ ಅಲ್ಲ, ನಮ್ಮ ಮನೆತನಕ್ಕೋಸ್ಕರ. ಅದು ನಮ್ಗೆ ಮಕ್ಕಳಾಗ್ಲಿ ಅನ್ನೋ ಸಲುವಾಗಿ. ಎಂಥ ದೊಡ್ಡ ಮನಸ್ಸಪ್ಪ ನೀವು. ನಿಜ, ನಿನ್ನಂತವನು ಈ ಮನೆಯಲ್ಲಿರೋದು ನನ್ನ ಪುಣ್ಯನೇ ಸರಿ. ಮುಂಚೆ ಹೇಳಿದೆ ಅಮ್ಮೋರಿಗೆ ರಕ್ತ ಕಂಡ್ರೆ ಆಗಂಗಿಲ್ಲ ಅಂತ. ಮಕ್ಕಳ ತರ ಆಡ್ತೀರಾ. ಏನಾಯ್ತು ಏನಾಯ್ತು? ಹೇಳಲೇಬೇಕಾ? ಮತ್ತೆ ಬನ್ನಿ ಮುಂದೆ. ಏನಾಯ್ತು? ನಮ್ಮ ಮನೆಗೆ ಭೂಪ ಬರ್ತಾ ಇದ್ದಾನೆ. ಬರ್ತಾನವ್ವ ಬಂಗಾರಿ ಸಿಂಗಾರಿ ಪಡಿದಿರಲಿ, ಈ ಸಿಂಗಾರಿ ಪಡಿದಿರಲಿ. ಬರ್ತಾನವ್ವ ಭೂಪ ಬಂಗಾರಿ ಪಡಿದಿರಲಿ, ಬೆಳ್ಳೆ ಗೊಂಬೆಯಂತ ಸಿಂಗಾರಿ ಪಡಿದಿರಲಿ, ಈ ಸಿಂಗಾರಿ ಪಡಿದಿರಲಿ. ದಣಿ, ಇಂಥ ಖುಷಿಯಾದ ವಿಷಯನ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿ ಬರ್ತೀನಿ. ಊರಲ್ಲಿರೋರಿಗೆ ಎಲ್ಲ ಸಿಹಿನ ಹಚ್ಚಿ ಬರ್ತೀನಿ. ನಾನು ಹೀಗೆ ಹೋಗಿ ಬಂದ್ಬಿಡ್ತೀನಿ. ನಿಧಾನಕ್ಕೆ ಬಾ. ಮಹಾದೇವಿ, ಎಂತ ಸಂತೋಷದ ಸುದ್ದಿಯನ್ನು ಹೇಳ್ಬಿಟ್ಟಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ? ಎಷ್ಟು ಖುಷಿ ಆಗ್ತಾ ಇದೆ ಹೇಳ್ಬೇಕಾ? ಮತ್ತೆ ಅದು ಮಾತಲ್ಲಿ ಹೇಳೋದಕ್ಕೆ ಆಗಲ್ಲ ಮಹಾದೇವಿ. ಮತ್ತಿನ್ನು ಹೇಗೆ ಹೇಳ್ತೀರಾ? ಅದು ಹೇಗಂದ್ರೆ ಹೇಗೆ? ಹೇಗ?